ಹಾಯ್ ಫ್ರೆಂಡ್ಸ್, ಹ್ಯಾವ್ ಎ ನೈಸ್ ಡೇ. ನಾನು ನಿಮ್ಮ ಅನುರೂಪ. ಹೇಗಿದ್ದೀರಾ ಎಲ್ಲರೂ ಸೂಪರಾಗಿದ್ದೀರಾ ಅಲ್ವಾ? ಎಲ್ಲರೂ ಸೂಪರಾಗಿದ್ದೀವಿ ಅಂತ ಹೇಳ್ತೀವಿ. ಹೀಗೆ ಕೇಳ್ತಾರಲ್ವಾ, ಹಾಯ್ ಹವ್ ಯು ಅಂತ. ಐ ಆಮ್ ಫೈನ್, ಸೂಪರ್ ಅಂತ ಹೇಳ್ತೀವಿ. ಬಟ್ ಅದು ಮೇಲ್ನೋಟಕ್ಕಷ್ಟೇ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ. ನೀವೇನಂತೀರಾ? ಸೊ ಎಲ್ಲರೂ ಸೂಪರಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಒಳಗೊಳಗೆ ಏನೋ ಅನುಭವಿಸ್ತಾ ಇರ್ತೀವಿ. ಅದನ್ನು ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ, ಯಾರ ಹತ್ರನೂ ಬಿಡಲಿಕ್ಕೂ ಆಗಲ್ಲ. ಆದರೂ ಅದನ್ನು ಯಾರ ಹತ್ರನೂ ತೋರಿಸ್ಕೊಳ್ಳೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ಈ ಮನಸ್ಥಿತಿನಲ್ಲಿರೋವಾಗ ನಮ್ಗೆ ಯಾರಾದರೂ ಒಬ್ಬರು ಸಾಂತ್ವನ ಹೇಳೋರು ಬೇಕು, ನಮ್ಮ ಮಾತನ್ನು ಕೇಳಿಸ್ಕೊಳ್ಳೋರು ಬೇಕು ಅಂತ ಒದ್ದಾಡ್ತಿರ್ತೀವಿ ಲೈಫಲ್ಲಿ. ಎಷ್ಟೋ ಜನರಿಗೆ ಈ ಸಮಸ್ಯೆ ಇರುತ್ತೆ, ಆದರೆ ಯಾರೂ ಯಾರ ಹತ್ರನೂ ಹೇಳ್ಕೊಳ್ಳೋದೇ ಇಲ್ಲ. ಇವನ್ ನಮ್ಮ ಅತೀ ಆತ್ಮೀಯರು, ಈಗ ಗಂಡ ಹೆಂಡತಿ ಹತ್ರ ಆಗಲಿ, ಹೆಂಡತಿ ಗಂಡನ ಹತ್ರ ಆಗಲಿ ಹೇಳ್ಕೊಳ್ಳೋದೇ ಇಲ್ಲ. ಅವರ ಮಧ್ಯದಲ್ಲಿ ಒಂದು ಈಗೋ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಸೊ ಪ್ರತಿಯೊಂದಕ್ಕೂ ಒಂದು ಸೊಲ್ಯೂಷನ್ ಅಂತ ಇದ್ದೇ ಇರುತ್ತೆ. ನಾನಿಲ್ಲಿ ಏನು ಹೇಳೋಕೆ ಹೊರಟಿದ್ದೀನಿ ಅಂದರೆ, ಫಸ್ಟ್ ನಾನು ನಿಮಗೆ ನನ್ನ ಪರಿಚಯ ಮಾಡಿಕೊಳ್ಳೇ ಇಲ್ಲ. ನನ್ನ ಈ ಯೂಟ್ಯೂಬ್ ಪಯಣ ಅನುರೂಪ ಕಥೆಯೊಂದಿಗೆ. ಆ್ಯಕ್ಚುಲಿ ಈ ಯೂಟ್ಯೂಬ್ ಚಾನಲ್ ನನ್ನ ಕಥೆಯೊಂದಿಗೆ ಸ್ಟಾರ್ಟ್ ಆಗುತ್ತೆ. ನಾನು ನನ್ನ ಲೈಫಲ್ಲಿ ಹೇಗಿದ್ದೆ, ನನ್ನ ಚೈಲ್ಡ್ಹುಡ್ ಹೇಗಿತ್ತು, ಅಂದರೆ ನನ್ನ ಬಾಲ್ಯ ಬೆಳವಣಿಗೆ, ಹೀಗೆ ನನ್ನ ಬೆಳವಣಿಗೆಯ ದಿನದಲ್ಲಿ ನನ್ನ ಚೈಲ್ಡ್ಹುಡ್ ಡೇಸ್ ಆಗಿರ್ಬೋದು, ಕಾಲೇಜ್ ಡೇಸ್ ಆಗಿರ್ಬೋದು, ಈ ಹಂತದಲ್ಲಿ ನಾನು ಕಂಡ ಜನರು ಮತ್ತು ನನ್ನ ಲೈಫ್ ಸ್ಟೈಲು ಜೊತೆಗೆ ನಮ್ಮ ಸುತ್ತಮುತ್ತ ಏನೇನು ಆಗ್ತಾ ಇದೆ, ಇದರ ಬಗ್ಗೆ ನಾನು ಒಂದು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಹೇಳಿದ್ದೀನಿ. ಸೊ ಅದನ್ನೇ ನಾನು ಅನುರೂಪ ಸ್ಟೋರಿ ಅಂತ ಹಾಕಿದ್ದೀನಿ. ಇದು ನನ್ನ ಸುತ್ತ ಇರೋ ಕತೆ. ಹಾಗಿದ್ದರೂ ಈ ಕತೆ ಕೂಡ ಪ್ರತಿಯೊಬ್ಬರ ಜೀವನದಲ್ಲೂ ಒಂದಲ್ಲ ಒಂದು ರೀತಿ ಮ್ಯಾಚ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಭಾಷೆ ನಿಮಗೆಲ್ಲ ಕಂಫರ್ಟ್ ಇದೆ ಅಂದ್ಕೋತೀನಿ. ಅಂದರೆ ನಾನು ಕನ್ನಡನೇ ತುಂಬ ಹೆಚ್ಚು ಬಳಸೋದು, ಆದರೂ ಮಧ್ಯದಲ್ಲಿ ಒಂದೊಂದು ಇಂಗ್ಲೀಷ್ ಪದಗಳನ್ನು ಸೇರಿಸ್ತಾ ಇರ್ತೀನಿ. ಸೊ ನನ್ನ ಈ ಲ್ಯಾಂಗ್ವೇಜ್ ನಿಮಗೆಲ್ಲ ಇಷ್ಟ ಆಗುತ್ತೆ, ಹಾಗೆ ನಾನು ಮಾತಾಡೋ ರೀತಿಯೂ ನಿಮ್ಗೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈ ನನ್ನ ಕತೆಗಳು ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಜೊತೆಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬಹುದು. ಪ್ರತಿದಿನ ಒಂದೊಂದು ಸ್ಟೋರೀಸ್ನ ಹಾಕಬೇಕು ಅಂತ ಸ್ಟೋರಿ ಅಂದರೆ ನಮ್ಮ ಕತೆಗಳೇ, ನಮ್ಮ ಸುತ್ತಮುತ್ತ ನಡೆಯುವಂಥ ಕತೆಗಳಾಗಿರ್ಬೋದು, ನಾವು ಎಲ್ಲೋ ಹೋಗ್ತಿದ್ದಾಗ ನೋಡೋವಂಥ ಘಟನೆಗಳನ್ನೇ ನಾನಿಲ್ಲಿ ಕಥೆಯ ರೂಪದಲ್ಲಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಕತೆ ಅಂದರೆ ತೀರಾ ಸೀರಿಯಸ್ ಆಗಿ ನನಗೆ ಎಸ್.ಎಲ್. ಭೈರಪ್ಪ, ಕುವೆಂಪು ಇವರ ರೇಂಜಿಗೆಲ್ಲ ಕತೆ ಬರೀಲಿಕ್ಕೆ ಬರೋದಿಲ್ಲ. ಜಸ್ಟ್ ಹೇಳ್ತಾ ಹೋಗ್ಬೋದಲ್ವಾ, ನನಗನ್ಸಿದ್ದನ್ನು ನಿಮಗೆ ಹೇಳಬಹುದು ಅಂತ ನಾನು ಅಂದ್ಕೊಂಡು ಇದನ್ನು ಯಾವ ರೀತಿ ಹೇಳಬೇಕು ಗೊತ್ತಾಗ್ತಿರ್ಲಿಲ್ಲ. ಆರ್ಟಿಕಲ್ ಬರೀಬೇಕು ಅಂತ ಅಂದ್ಕೊಂಡೆ. ಈ ಆರ್ಟಿಕಲ್ ಎಲ್ಲ ಹೆಂಗೆ ಅಂದರೆ ಕೆಲವರಿಗೆ ರೀಚ್ ಆಗಲ್ಲ. ಎಷ್ಟೋ ಜನ ಓದದೇ ಇರೋರು ಇರ್ತಾರೆ ನಮ್ಮ ಮಧ್ಯೆ. ಸೊ ಅವರಿಗೆ ಹೇಳಿದಾಗ ಕೇಳಿಸ್ಕೊಳ್ಳೋಷ್ಟು ಪೇಷನ್ಸು, ಓದೋಕ್ಕೆ ಬರದೇ ಇರೋರಿಗೂ ಇದು ಒಂದು ಅನುಕೂಲ ಆಗುತ್ತೆ. ಸೊ ಒಂದು 5ರಿಂದ 10 ನಿಮಿಷ ಕೂತ್ಕೊಂಡು ಕೇಳಬಹುದು ಅನ್ನೋ ಒಂದು ಅಭಿಪ್ರಾಯದ ಮೇಲೆ ನಾನು ಅನುರೂಪ ಸ್ಟೋರಿ ಅನ್ನೋ ಒಂದು ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ನಾನು ನನಗನ್ಸಿದ್ದನ್ನು, ನನ್ನ ಸುತ್ತಮುತ್ತ ನಡೆಯೋದನ್ನು ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತೀನಿ. ಸೊ ನಿಮಗೆ ಏನು ಅನಿಸುತ್ತೆ ಅಂತೇಳಿ ಕಮೆಂಟ್ ಮಾಡಿ. ನನ್ನ ಈ ಅನುರೂಪ ಸ್ಟೋರಿ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದು ನನ್ನ ಪರಿಚಯ. ನಮಗನ್ಸಿದ್ದನ್ನು, ನಮ್ಮ ಭಾವನೆಗಳನ್ನು ಬಿಚ್ಚಿಡಲಿಕ್ಕೆ ಈ ಯೂಟ್ಯೂಬ್ ಒಂದು ಉತ್ತಮ ವೇದಿಕೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದರ ಸದುಪಯೋಗವನ್ನು ನಾವ್ಯಾಕೆ ಮಾಡ್ಕೋಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಈ ಅನುರೂಪ ಸ್ಟೋರಿ ಸ್ಟಾರ್ಟ್ ಮಾಡಿದ್ದು. ಜಸ್ಟ್ ಏನಿಲ್ಲ ಅಂದರೆ ನಮಗೇನೋ ಹೇಳಬೇಕು ಅನಿಸಿರುತ್ತೆ. ಅದನ್ನು ಈಗಿನ ಜನ್ರೇಷನ್ನವ್ರು ಏನು ಮಾಡ್ತಿದ್ದಾರೆ ಅಂದರೆ ತಮಗನ್ಸಿದ್ದನ್ನು ಸ್ಟೇಟಸ್ ಹಾಕೋತಾರೆ. ಯಾರ್ದೋ ಮೇಲಿನ ಜಗಳ, ಯಾರ್ದೋ ಮೇಲಿನ ಕೋಪ, ಇವುಗಳು ಸ್ಟೇಟಸ್ ರೂಪದಲ್ಲಿ ಹೊರಗೆ ಬರುತ್ತೆ. ಅದು ಬಿಸಿ ಪರ್ಸನ್ ಫ್ರೀ ಇದ್ದು ಆ ಸ್ಟೇಟಸ್ ನೋಡಿದ್ರೆ ಅದು ಅವ್ರಿಗೆ ರೀಚ್ ಆಗಬಹುದು, ಇಲ್ಲದೇ ಇದ್ದರೆ ಅದು ಕೂಡ ರೀಚ್ ಆಗಲ್ಲ. ಆಲ್ಮೋಸ್ಟ್ ಈ ಯೂಟ್ಯೂಬ್ ಸೋಷಿಯಲ್ ಮೀಡಿಯಾನ ಎಲ್ಲರೂ ಯೂಸ್ ಮಾಡ್ತಾರೆ. ಯೂಟ್ಯೂಬ್ ಅಂತೂ ಯೂಸ್ ಮಾಡದೇ ಇರೋರೇ ಇಲ್ಲ. ಹಾಗಾಗಿ ಇದು ಸ್ವಲ್ಪ ಜನರಿಗೆ ತಲುಪುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನನ್ನ ಈ ಅನಿಸಿಕೆ ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ, ಆದರೂ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಏನು ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ.
ಈ ಅನುರೂಪ ಸ್ಟೋರೀಸ್ನ ನಾನು ಮುಂದುವರಿಸ್ಲಾ ಬೇಡವಾ ಇದನ್ನು ಕೂಡ ಕಮೆಂಟ್ ಮಾಡಿ. ಇದು ನನ್ನ ಮೊದಲ ವಿಡಿಯೋ, ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿ. ಥ್ಯಾಂಕ್ ಯು.